ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತು ನಾವು ಕರ್ಲ್ ಡಿಫೈನಿಂಗ್ ಕ್ರೀಮ್ ಏನಿದೆ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದು ಕರ್ಲಿ ಹೇರ್ಸ್ ಇರೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಇದು ಆಚೆ ಕಡೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ನಿಮಗೆ 100 ಗ್ರಾಮ್ಸ್ಗೆ 800 to 900 ರುಪೀಸ್ ಇದೆ. ಇನ್ನೂ ಒಳ್ಳೆ ಬ್ರ್ಯಾಂಡ್ ಅಂದರೆ 1000 ರುಪೀಸ್ 1500 ರುಪೀಸ್ ಹತ್ತತ್ರನೂ ಇದೆ. 100 ಗ್ರಾಮ್ಸ್ಗೆ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಸಿಂಪಲ್ಲಾಗಿ DIY ಮುಖಾಂತರ ಹೇಗೆ ನಾವು ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ. ಇದು ಮುಖ್ಯವಾಗಿ ಶಿಯಾ ಬಟರ್, ಅಲೋವೆರಾ ಜೆಲ್ ಮತ್ತು ಕೋಕೋನಟ್ ಆಯಿಲ್ ಮತ್ತು ಸ್ವಲ್ಪ ಅಂಶ ಹರಳೆಣ್ಣೆ ಏನಂತೀವಿ ಅದು ಬೇಕಾಗತ್ತೆ. ಅದರ ಜೊತೆಗೆ ನಿಮಗೆ ನಿಮ್ಮ ಹತ್ರ ಇರುವಂತಹ ಎಸೆನ್ಷಿಯಲ್ ಆಯಿಲ್ಸ್ ಏನಿದೆ, ರೋಸ್ಮೆರಿ ಆಯಿಲ್ ಆಗಿರ್ಬೋದು ಮತ್ತು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್. ಸೊ ಯಾವುದೇ ಆಗಿರಲಿ, ಹೇರ್ಗೆ ಚೂರು ಬೆನಿಫಿಟ್ ಇರುವಂತಹ ಎಸೆನ್ಷಿಯಲ್ ಆಯಿಲ್ಸ್ ನೀವು ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆ ನಾನು ಇವತ್ತು ಒಂಚೂರು ಸ್ವಲ್ಪ ಅಂಶ ವಿಟಮಿನ್ ಹಾಕ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಯೂಸ್ ಮಾಡೋಕ್ಕೆ ಮುಂಚೆ ಇದು ಐಸೋಪ್ರೊಪೈಲ್ ಆಲ್ಕೋಹಾಲಿಂದ ಸ್ಯಾನಿಟೈಸ್ ಮಾಡ್ಕೋಬೇಕು. ಸೊ ನಾನು ಮುಂಚೆ ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಇದು ಶಿಯಾ ಬಟರ್. ಸೊ ನಾನು ಒಂದು 100 ಗ್ರಾಮ್ಸ್ ಅಥವಾ 120 ಗ್ರಾಮ್ಸ್ ಏನಿದೆ ಅದ್ರ ಮುಖಾಂತರ ಮಾಡ್ತಾಯಿದ್ದೀನಿ. ಇದು 2 ಸ್ಪೂನ್ಸ್ ಆಫ್ ಶಿಯಾ ಬಟರ್ ತೊಗೊಂಡಿದ್ದೀನಿ. ಮತ್ತು ಕ್ಯಾಸ್ಟ್ರ್ ಆಯಿಲ್ ಬಂದು 1/2 ಸ್ಪೂನ್ ಅಥವಾ 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಇರುವ ಕೋಕೋನಟ್ ಆಯಿಲ್ ಬಂದು ಇದು ವರ್ಜಿನ್ ಕೋಕೋನಟ್ ಆಯಿಲ್. ಸೊ ಇದನ್ನು ನಾನು ಇವಾಗ ಬಾಯ್ಲ್ ಮಾಡಿದರೆ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಏನಿದೆ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾನು ಇವಾಗ ಅದನ್ನು ಮೆಲ್ಟ್ ಮಾಡಿದ ಮೇಲೆ ಶಿಯಾ ಬಟರ್ ಮತ್ತು ಕ್ಯಾಸ್ಟ್ರ್ ಆಯಿಲ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಲ್ಟ್ ಮಾಡಿದ್ಮೇಲೆ ನಾನು ಇವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು 2 ಸ್ಪೂನ್ಸ್ ಹಾಕಿದ್ದೀನಿ. ಮತ್ತು ಅಲೋವೆರಾ ಜೆಲ್ ಕೂಡ 2 ಸ್ಪೂನ್ಸ್ ಹಾಕಿದ್ದೀನಿ. ಇಲ್ಲಿವರೆಗೂ ಹೇಳಿರುವ 4 ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಯಾವುದೇ ಸ್ಕಿಪ್ ಮಾಡೋಕ್ಕಾಗಲ್ಲ. ಇವಾಗಿಂದ ಆ್ಯಡ್ ಮಾಡ್ತಾ ಇರುವ ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ಆಪ್ಷನಲ್ ಆಗಿರುತ್ತೆ. ಸೊ ನಿಮ್ಮ ಹತ್ರ ಇರೋದನ್ನು ಹಾಕ್ಕೋಬೋದು. ಸೊ ನಾನು ಇವಾಗ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಹಾಕಿದ್ದೀನಿ. ಸೊ ಅದಾದಮೇಲೆ ಪ್ಯಾಂಥಲಿನ್ ಏನು ನೋಡಿದ್ರಿ ಅದು ಬಂದು ನನ್ನ ಕರ್ಲಿ ಹೇರ್ಸ್ಗೆ ಸ್ಮೂತ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ಕೋಲ್ಡ್ ವಾಟರ್ ಬಾತಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಕೂಡ ಮಿಕ್ಸ್ ಮಾಡಿದ್ದೀನಿ. ನನ್ನ ಬೀಟರ್ ಏನಿದೆ ಇದು ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಂತಲೇ ಸಪ್ರೇಟಾಗಿಟ್ಟಿದ್ದೀನಿ. ನಾನು ಇದನ್ನು ಫುಡ್ಗೆ ಬಳಸಲ್ಲ. ಸೊ ಈ ಟೆಕ್ಸ್ಚರ್ ಬಂದ ಮೇಲೆ ನೀವು ಇದನ್ನು ಒಂದು ಕಂಟೈನರಲ್ಲಿ, ಕ್ಲೀನಾಗಿರೋ ಕಂಟೈನರಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಸ್ಯಾನಿಟೈಸ್ ಮಾಡಿ ಸ್ಟೋರ್ ಮಾಡಿ. ಇದು ನಿಮಗೆ ಸುಮಾರು 2 ಇಯರ್ಸ್ವರೆಗೂ ಆರಾಮಾಗಿ ಇಡ್ಬೋದು. ನೀವು ಯಾವಾಗಲೂ ಅಪ್ಲೈ ಮಾಡಬೇಕಾದ್ರೆ ಹೇರ್ಸ್ ಚೂರು ವೆಟ್ ಇರಬೇಕು. ಸೊ ಈ ಹೇರ್ ಸಿರಮ್ ನಾನೇನು ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಸೊ ಇದು ನಿಮ್ಮ ಟ್ಯಾಂಗಲ್ಸ್ನ ರಿಮೂವ್ ಮಾಡುತ್ತೆ. ನಿಮ್ಮ ಹೇರ್ಗೆ ಯಾವುದೇ ಥರ ಸಿಕ್ಕಾಗೋಕ್ಕೆ ಬಿಡಲ್ಲ. ಕರ್ಲಿ ಹೇರ್ಸ್ ಇದ್ರೇ ಒಂಚೂರು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಥರ ಟ್ಯಾಂಗಲ್ಸ್ ಇದ್ದರೆ ರಿಮೂವ್ ಮಾಡಿ. ಇದು ನೀವು ವೆಟ್ ಹೇರಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ರಿಸಲ್ಟ್ ಚೆನ್ನಾಗೇ ಕೊಡುತ್ತೆ. ನನ್ನ ಹೇರ್ ಏನಿದೆ ಒಂದು ಸ್ವಲ್ಪ ಡ್ರೈ ಆಗಿದೆ, ಬಟ್ ನಾನು ಮತ್ತೆ ವೆಟ್ ಮಾಡಿಲ್ಲ, ನಾನು ಟೈಮ್ ಕನ್ಸ್ಟ್ರೈನ್ಸಿಂದ. ಸೊ ಇದು ವೆಟ್ ಹೇರಲ್ಲಿ ಅಪ್ಲೈ ಮಾಡಿದಾಗ ನಿಮ್ಮ ರಿಸಲ್ಟ್ ಎಕ್ಸಲೆಂಟ್ ಆಗಿರುತ್ತೆ. 100 ಔಟ್ ಆಫ್ 100 ಅಂತಲೇ ಹೇಳ್ಬೋದು. ನನ್ನ ಕೂದಲು ಕರ್ಲಿ ಆಗಿರೋದ್ರಿಂದ ನಾನು ಬರೀ ಕ್ರಂಚ್ ಮಾಡಿದ್ರೆ ಸಾಕು, ಅಪ್ಲೈ ಮಾಡಿ ಅದು ಕರ್ಲ್ಸ್ ಹಂಗೆ ಕೂತ್ಕೊಳ್ಳುತ್ತೆ. ಅಕಸ್ಮಾತ್ ನಿಮ್ಮ ಹೇರ್ ಏನಾದರೂ ವೇವಿ ಏನಾದರೂ ಇದ್ದರೆ ನೀವು ಬೆರಳಲ್ಲಿ ಕರ್ಲ್ಸ್ ಕೊಡಬೇಕಾಗತ್ತೆ. ಆವಾಗ ನಿಮ್ಮ ಹೇರ್ ಏನಿದೆ ನೀಟಾಗಿ ಸೆಟ್ ಆಗುತ್ತೆ. ಈ ಲಾಸ್ಟಲ್ಲಿ ರಿಸಲ್ಟ್ ತೋರಿಸ್ತೇನೆ. ಸೊ ಇಲ್ಲಿವರೆಗೂ ಇದ್ದಿದ್ದಕ್ಕೆ ಧನ್ಯವಾದಗಳು. ಸೊ ಇದೇ ಥರ ವಿಡಿಯೋಸ್ಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ರಿಪ್ಲೈ ಮಾಡಿ ನಿಮ್ಮ ಡೌಟ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತೀನಿ.